ಕೋಳಿ ಫಾರ್ಮ್ನಿಂದ ಬರ್ತಾ ಇದ್ದ ಕೆಟ್ಟ ದುರ್ವಾಸನೆ ಆ ಗ್ರಾಮಸ್ಥರನ್ನ ಅನಾರೋಗ್ಯಕ್ಕೆ ಈಡು ಮಾಡಿತ್ತು. ಹೀಗಾಗಿ ಕೋಳಿ ಫಾರ್ಮ್ ಸ್ಥಳಾಂತರ ಮಾಡಬೇಕು ಅಂತ 10 ಬಾರಿ ಅಧಿಕಾರಿಗಳಿಗೆ ಮನವಿಯನ್ನೂ ಸಲ್ಲಿಸಿದ್ರು. ಆದರೆ ಅಧಿಕಾರಿಗಳು ಕೇರ್ ಮಾಡದ ಹಿನ್ನೆಲೆ ರೊಚ್ಚಿಗೆದ್ದ ಗ್ರಾಮಸ್ಥರು ಸ್ಥಳಾಂತರಕ್ಕೆ ಗ್ರಾಮಸ್ಥರ ಮನವಿ. ಅಧಿಕಾರಿಗಳು ಡೋಂಟ್ ಕೇರ್, ಜನ ಮಾಡಿದ್ದೇನು? ರೋಷಾವೇಶದಲ್ಲಿರುವ ಗ್ರಾಮಸ್ಥರು ಏಕಾಏಕಿ ಕೋಳಿ ಫಾರ್ಮ್ಗೆ ನುಗ್ಗಿ ಆಕ್ರೋಶ. ಕೈಗೆ ಸಿಕ್ಕ ಕೋಳಿ ಹಾಗೂ ಡಜನ್ ಗಟ್ಟಲೆ ಮೊಟ್ಟೆಗಳನ್ನ ಹೊತ್ತೊಯ್ಯುತ್ತಿರುವ ಜನ. ಈ ದೃಶ್ಯ ಕಂಡು ಬಂದಿದ್ದು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಉಣಚಗೇರಿ ಗ್ರಾಮದಲ್ಲಿ. ಕಳೆದ 15 ವರ್ಷಗಳಿಂದ ಗ್ರಾಮದ ಪಕ್ಕದಲ್ಲಿ ಕೋಳಿ ಫಾರ್ಮ್ ನಡೆಸಲಾಗ್ತಾ ಇತ್ತು. ಈ ಕೋಳಿ ಫಾರ್ಮ್ನಿಂದ ಹೊರಹೊಮ್ಮುತ್ತಿದ್ದಂತಹ ದುರ್ವಾಸನೆಗೆ ಗ್ರಾಮಸ್ಥರು ಬೇಸತ್ತಿದ್ರು. ಅಲ್ಲದೆ ಇದು ಗ್ರಾಮಸ್ಥರ ಆರೋಗ್ಯದ ಮೇಲೂ ಪರಿಣಾಮ ಬೀರಿತ್ತು. ಹೀಗಾಗಿ ಕೋಳಿ ಫಾರ್ಮ್ ಸ್ಥಳಾಂತರಿಸುವಂತೆ ಗ್ರಾಮಸ್ಥರು 10 ಬಾರಿ ತಹಶೀಲ್ದಾರ್, ಪುರಸಭೆ ಅಧಿಕಾರಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳಿಗೂ ಮನವಿ ಮಾಡಿದ್ರು. ಆದರೆ ಯಾವೊಬ್ಬ ಅಧಿಕಾರಿಯೂ ಈ ಬಗ್ಗೆ ಗಮನ ಹರಿಸದ ಹಿನ್ನೆಲೆ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ದುರ್ನಾತ ಬರ್ತೈತೆ. ಕಂಪ್ಲೇಂಟು ಆಲ್ರೆಡಿ ಕೊಟ್ಟಿದ್ವಿ. 2-3 ತಿಂಗಳಿಂದ ಕಚೇರಿ ಓಡಾಡ್ತಿದ್ದೀವಿ. ಇದುವರೆಗೂ ಯಾವುದೇ ಕ್ರಮ ಆಗಿಲ್ಲ. ಕೇಳಿದರೆ ಕೋರ್ಟು ಕಚೇರಿ ಅದು ಇದು ಅಂತಾರೆ. ಕೋರ್ಟು ಕಚೇರಿ ಅಂದರೆ ನಾವು ಹೆಂಗೆ ಮಲ್ಕೊಳೋದು? ಹಾಗಾಗಿ ಇವತ್ತು ಊರಿನ ಎಲ್ಲ ಜನಸಾಮಾನ್ಯರೆಲ್ಲರಿಗೂ ತೊಂದರೆ ಆಗೈತಿ. ಬಂದು ಅವರು ಇದು ಮಾಡ್ಯಾರ. ಯಾಕಂದ್ರೆ ನಮಗೆ ತೊಂದರೆ ಆಗೈತಿ ಅಂದಮೇಲೆ ಇನ್ನು ಜನಸಾಮಾನ್ಯರು ಇನ್ನು ಸುಮ್ಮನೆ ಇರಲ್ಲ. ಈ ಓನರ್ಗೆ ಹೇಳಿದ್ವಿ, ಸಹಜಲಿಂತ್ರ ಮಾತುಕತೆಲಿಂತ್ರ ಮುಂಜಾನೆನೂ ಹೇಳಿದ್ವಿ, ಇಲ್ಲ ನಾವು 2 ವರ್ಷ ಕೆತ್ತಾಗಲ್ಲ ಏನು ಮಾಡ್ಕೊತೀರಿ ಮಾಡ್ಕೊರಿ ಅಂದರು. ಆಮೇಲೆ ಉಣಚಗೇರಿ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ರು. ಬಂದು ಯಾರ್ಯಾರಿಗೆ ಏನೇನು ತಿಳಿತೈತೆ ಅದನ್ನು ಮಾಡಿದ್ರು. ಕೋಳಿ ಬೇಕಾದ್ರೆ ಕೋಳಿ ತೊಗೊಂಡೋದ್ರು, ತತ್ತಿ ಬೇಕಾದ್ರೆ ತತ್ತಿ ತೊಗೊಂಡೋದ್ರು. ಈಗ ಯಾವುದೇ ಕಾರಣಕ್ಕೂ ಯಾರೂ ಮುಂದೆ ಬರೋಲ್ರು. ಹಾರ್ಕಿ ಉತ್ತರ ಕೊಡ್ತಾರೆ, ಇಲ್ಲ ನಾನು ನೋಡ್ತೀನಿ ಅವ್ರು ಹಂಗೆ ಅಂದ್ರೆ ಕೋಟಿ ಹಾಕ್ಯಾರ ಇದು ಅಂದ್ರೆ ಕೋಟಿಗೆ ಅವ್ರು ಹೋಗೋಲ್ರಕ್ಕ. ಆದರೆ ಉಣಚಗೇರಿ ಗ್ರಾಮಸ್ಥರು ನಾತ ಕುಡಿಯಂಥ ಕರ್ಮ ನಮಗೇನಾಗೈತಿ. ಉಣಚಗೇರಿ ಗ್ರಾಮಸ್ಥರು ಹಾಗೂ ಕೋಳಿ ಫಾರ್ಮ್ ಮಾಲೀಕರ ನಡುವೆ ಸಂಘರ್ಷ ನಡೆದಿತ್ತು. ಕೋಳಿ ಫಾರ್ಮ್ನಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಗಜೇಂದ್ರಗಡ ತಹಶೀಲ್ದಾರ್ ಹಾಗೂ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು. ಇದರ ಮಧ್ಯೆ ಕೋರ್ಟ್ ಮೊರೆ ಕೂಡ ಹೋಗಿದ್ರು. ಆದರೆ ರೊಚ್ಚಿಗೆದ್ದ ಗ್ರಾಮಸ್ಥರು ಏಕಾಏಕಿ ಕೋಳಿ ಫಾರ್ಮ್ಗೆ ನುಗ್ಗಿ 100 ಕೋಳಿ ಹಾಗೂ ಡಜನ್ ಗಟ್ಟಲೆ ಮೊಟ್ಟೆಯನ್ನ ಹೊತ್ತೊಯ್ದಿದ್ದಾರೆ. ಸ್ಥಳದಲ್ಲಿ ಪೊಲೀಸರಿದ್ರೂ ಕೂಡ ಏನೂ ಮಾಡದಂತಹ ಸ್ಥಿತಿಯಲ್ಲಿದ್ರು. ಕರು ಮಾಡಕ್ ಬೇಕು ಮತ್ತು ಗ್ರಾಮಸ್ಥರೆಲ್ಲರೂ ಇದು ಮಾಡ್ತಾರೆ. ಅದು ನೋಡೋಣ ಸರ ಹೋಗಿವಿ ಕೊಡ್ತೀವಿ ಎಲ್ಲ ಮಾತುಕತೆ ಕೃಷಿ ಒಳಗೈತಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಅಂತ ಹೆಲ್ತ್ ಡಿಪಾರ್ಟ್ಮೆಂಟ್ ನಾನು ಎಲ್ಲರೂ ಅದರಿಂದ ಏನೂ ಇಫೆಕ್ಟ್ ಇಲ್ಲ ಅಂತ ಹೇಳಿದ್ರು. ಏನು ಪ್ರಾಬ್ಲಮ್ ಅಂತೂ ಇಲ್ಲ, ನೋಡೋಣ. ಕೋಳಿ ಫಾರ್ಮ್ನಿಂದ ದುಷ್ಪರಿಣಾಮ ಆಗ್ತಾ ಇದ್ರು ಇಷ್ಟು ವರ್ಷಗಳ ಕಾಲ ಶಾಂತವಾಗಿದ್ದ ಗ್ರಾಮಸ್ಥರ ಸಹನೆಯ ಕಟ್ಟೆ ಒಡೆದಿದೆ. ಇನ್ನು ಮುಂದೆಯಾದ್ರೂ ಅಧಿಕಾರಿಗಳು ಕೋಳಿ ಫಾರ್ಮ್ ಸ್ಥಳಾಂತರಿಸ್ತಾರಾ? ಕಾದು ನೋಡಬೇಕು. ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ.